ಅಮ್ಮ ಏನಾಯ್ತು? ಇನ್ನು ಏನೇ ಆಗ್ಬೇಕು? ಇವ್ರುಗಳೆಲ್ಲ ಯಾಕೆ ಚಪ್ರ ಶಾಸ್ತ್ರಕ್ಕೆ ಬಂದಿದ್ದಾರೆ? ಇವ್ರುಗಳನ್ನ ಈಗ್ಲೇ ಇಲ್ಲಿಂದ ಹೋಗೋದು ಕೇಳು. ಲೇ ಭಾಮ, ಏನಾಯ್ತು? ನಿನ್ ಬಾಯಿ ಒಳ್ಳೆ ಕಸು ತೊಟ್ಟಿ ಆಗಿದ್ಯಲ್ಲೇ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಿಕ್ಕಾಗಲ್ವಾ ನಿನಗೆ? ನೀವು ಮಾತಾಡ್ಬೇಕಾಗಿರೋ ಮಾತನ್ನ ನಾನ್ ಮಾತಾಡ್ತಾ ಇದ್ದೀನಿ ಅಂತ ಖುಷಿ ಪಡ್ರಿ. ಅದನ್ ಬಿಟ್ಟು ಎಲ್ರು ಮುಂದೆ ನನ್ನನ್ನ ಬೈಯಕ್ ಬರ್ಬೇಡಿ, ತಿಳಿತಾ? ನಮ್ ಬೀಗರ್ಗೆ ಅವ್ರ ತಮ್ಮ ಬಂಧು ಬಳಗ ನೆಂಟ್ರಿಷ್ರು ಎಲ್ರು ಬೇಕಾಗಿರೋರೆ. ನಿಮ್ಗೆ ನಿಮ್ ಮಾನ ಮರ್ಯಾದೆಗಿಂತ ನಿಮ್ ಮಗಳು ಮದ್ವೆನೆ ಹೇಗ್ ಮುಖ್ಯನೋ ಹಾಗೆ ನನಗೂ ಸಪ್ತಮಿ ಮದ್ವೆ ಜೊತೆ ನಿಮ್ ಘನತೆ ಗೌರವ ಅಷ್ಟೇ ಮುಖ್ಯ ರೀ. ಅವತ್ತು ನಿಮ್ಮನ್ನ ಕೆಲ್ಸದವ್ರ ತರ ನೋಡಿದಲ್ದೆ ಎಲ್ರು ಮುಂದೆ ಅವಮಾನ ಮಾಡ್ದವ್ರು ಇವತ್ತು ಯಾವ ಮುಖ ಇಟ್ಕೊಂಡು ಚಪ್ರ ಶಾಸ್ತ್ರಕ್ಕೆ ಬಂದಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇಂಥವ್ರುಗಳನ್ನ ನಾನು ನಗ್ನಗ್ತಾ ಮರ್ಯಾದೆಯಿಂದ ಬನ್ನಿ ಅಂತ ಕರಿಬೇಕಾ? ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಸತ್ಯಭಾಮ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳ್ತೀಯಾ? ಅವನಿಷ್ಟೇ ಆದ್ರೂ ನಾಗರಾಜ್ಗೆ ತಮ್ಮ ಆಗ್ಬೇಕು. ತಮ್ಮ ಆಗ್ಬೇಕು ಸರಿ, ಆದ್ರೆ ಅವತ್ತು ನಮ್ಮ ಯಜಮಾನ್ರಿಗೆ ನಿಮ್ ಮುಂದೆನೆ ಅವಮಾನ ಮಾಡಿದ್ರಲ್ಲ, ಅದು ಸರಿನಾ? ನೀವು ನಿಮ್ ಚಿಕ್ಕ ಮಗನ್ ಪರವಾಗಿ ಎಷ್ಟು ಬೇಕಾದ್ರೂ ಮಾತಾಡಿ, ಪರವಾಗಿಲ್ಲ. ಆದ್ರೆ ನಾನ್ ಮಾತ್ರ ನನ್ ಗಂಡನ್ ಪರವಾಗೇ ಮಾತಾಡೋದು. ನನ್ ಮಗಳ ಪರವಾಗಿ ಮಾತಾಡ್ಬೇಕು, ಮಾತಾಡ್ತೀನಿ. ಏನೇ ಸಪ್ತಮಿ, ಯಾವಾಗ್ಲೂ ನಮ್ಮಪ್ಪ ದೇವ್ರು ದಿಂಡ್ರು ಅಂತ ಹೇಳ್ತಾನೆ ಇರ್ತೀಯಲ್ಲ, ಈಗೇನಂತ್ಯ? ಮಾತಾಡು. ಯಾಕೆ ಬಾಯಿ ಬೀಗ ಹಾಕೊಂಡಿದ್ಯಾ? ಮಾತಾಡೆ. ನಿಮ್ಮಪ್ಪನ ಎಲ್ರ ಮುಂದೆ ಕೀಳಾಗಿ ನಡ್ಸ್ಕೊಂಡಿರೋರ್ ಜೊತೆ ಈ ಚಪ್ರ ಶಾಸ್ತ್ರ ಮಾಡ್ಬೇಕೇನೆ? ಈಗ ನಿನಗೆ ನಿಮ್ಮಪ್ಪನ ಮರ್ಯಾದೆನೆ ಮುಖ್ಯ ಅನ್ನೋದಾದ್ರೆ ಈ ಶಾಸ್ತ್ರನೂ ಬೇಡ, ಇವ್ರುಗಳ ಸಹವಾಸನೂ ಬೇಡ. ನಡಿ, ಇಲ್ಲಿಂದ ಹೋಗೋಣ.